ಪ್ರಾಪರ್ಟೀಸ್ ಇನ್ ಮೈಸೂರು. ಇದು ಶ್ರೀರಂಗಪಟ್ಟಣ ಟು ಕುಶಾಲನಗರ ಹೊಸ ಎಕ್ಸ್ಪ್ರೆಸ್ ಹೈವೇ ಆಗ್ತಾಯಿದ್ದಿಲ್ಲ, ಆ ಹೈವೇಗೆ ಜಸ್ಟ್ ಒಂದು ಸ್ಟೋನ್ ಥ್ರೋ ಡಿಸ್ಟೆನ್ಸ್. ಇದರಲ್ಲಿ ನೋಡಿ ಈ ಥರ ತೋಟ ಸೇಲ್ ಮಾಡ್ತಾಯಿದ್ದಾರೆ. ಫುಲ್ಲಿ ಡೆವಲಪ್ಡ್ ತೋಟ. ಇವ್ರದ್ದೇ ತೋಟದ್ದು ಈ ಒಣಗಿರೋದು ಕೊಬ್ಬರಿಕಾಯಿ ತೆಗಿತಾ ಇರೋದು. ಇವರು ಎಳ್ನೀರು ಏನೂ ಕೀಳೋಕ್ಕಿಲ್ಲ, ಒಣಗಿರೋ ಕಾಯಿ ಮಾಡಿ ಸೇಲ್ ಮಾಡೋದು. ಸುಮಾರು ಒಂದು 15 ವೆರೈಟೀಸ್ದು ಟ್ರೀಸ್ ಇದೆ, ಫ್ರೂಟ್ ಟ್ರೀಸ್. ಬೌಂಡ್ರಿಯಲ್ಲಿ ಟೀ ಕುಡ್ ಹಾಕಿದ್ದಾರೆ, ಮಧ್ಯದಲ್ಲಿ ಎಲ್ಲ ಥರದ್ದು ಅಸಾರ್ಟೆಡ್ ಹಾಕಿದ್ದಾರೆ. ಇದು ಸ್ಪ್ರಿಂಗ್ಲರ್ ಹಾಕೋದು ಇದಕ್ಕೆ. 2 ಬೋರ್ವೆಲ್ ಇದೆ, 2 ನೀರು ಚೆನ್ನಾಗಿದೆ. ಮತ್ತು ನಾಲೆ ನೀರು ಬೇಕಾದ್ರೂ ಉಪಯೋಗಿಸ್ಕೋಬೋದು. ನಾಲೆ ನೀರು ಪಕ್ಕದಲ್ಲಿದೆ. ಇದು ಹೈವೇಗೆ ಹತ್ತಿರದಲ್ಲಿರೋದ್ರಿಂದ ಇಲ್ಲಿ ಫಾರ್ಮ್ ಹೌಸ್ ಸ್ಟೇ ಮಾಡಿದ್ರೂ ಚೆನ್ನಾಗಿ ನಡೀತದೆ. ಫಾರ್ಮ್ ಹೌಸ್ ಸ್ಟೇ ಮಾಡಿದ್ರೆ ಫಸ್ಟ್ ಕ್ಲಾಸ್ ಬಿಸ್ನೆಸ್ ನಡೀತದೆ ಅಂಥ ಜಾಗ ಇದು. ಮೂರು ಎಕರೆ 18 ಗುಂಟೆ ಇದೆ ಇದು ಬೌಂಡ್ರಿ. ನೋಡಿ ಈ ಥರ ಸ್ಪ್ರಿಂಗ್ಲರ್ ಹಾಕ್ತಾರೆ. ಸ್ಪ್ರಿಂಗ್ಲರಿಂದಲೇ ಬೆಳೆಯೋದಿದು. ಒಳ್ಳೆ ಪ್ರಾಫಿಟ್ ಸಿಗಬೇಕು ಆ ಥರ ಫ್ರೂಟ್ಗಳೇ ಹಾಕಿರೋದು. ಇದ್ರದ್ದು ಬೆಲೆ ಹೇಳ್ತಾರೆ ಒಂದು ಗುಂಟೆಗೆ 3.5 ಲಕ್ಷ ರೂಪಾಯಿ ಅಂತ. ಸ್ಲೈಟ್ಲಿ ನೆಗೋಷಿಯಬಲ್ ಇರ್ತದೆ. ಕ್ಲಿಯರ್ ಟೈಟ್ಲ್ ಇದೆ. ಈಗ ತೋರಿಸಿದ್ದು ಹೈವೇಗೆ ಒಂದು ಸ್ಟೋನ್ ಥ್ರೋ ಡಿಸ್ಟೆನ್ಸ್ ಅಷ್ಟೇ ದೂರದಲ್ಲಿರೋದು ಇದು. ಅಡಿಕೆ ಇದೆ, ತೆಂಗಿದೆ, ನೋಡಿ ಬಾಳೆ ಹಾಕಿರೋದು ಹಿಂಗೆ ಬರ್ತಾಯಿದೆ. ಬಾಳೆ ಇದೆಲ್ಲ ಸ್ವಲ್ಪನೇ ಹಾಕಿರೋದು. ಯಾಲಕ್ಕಿ ಹಾಕಿದ್ದಾರೆ, ಅಂಜೂರ ಹಾಕಿದ್ದಾರೆ. ಯಾವುದೋ ಮಸಾಲೆಗೆ ಇದು ಹಾಕ್ತಾರಲ್ಲ ಯಾಲಕ್ಕಿ, ಮತ್ತು ಸುಮಾರು ಕೊಡಗು ಸೈಡ್ ಮಾಡ್ತಾರಲ್ಲ ಆ ಥರದ್ದು ಸುಮಾರು ಗಿಡಗಳು ಹಾಕಿದ್ದಾರೆ. ಫಾರ್ಮ್ ಹೌಸ್ ಅಷ್ಟೇ ಸೂಟಬಲ್ ಆಗೋಂಥ ತೋಟ ಇದು. ನೋಡಿ, ಯಾರಿಗಾದ್ರೂ ಬೇಕು ಅಂದರೆ ಸಂಪರ್ಕ ಮಾಡಿ. ಎಲ್ಲ ಹೆಲ್ತಿ ಮರಗಳಿರೋದು. ಈ ಥರ ಚಿಕ್ಕದು 1 ಎಕರೆ 2 ಎಕರೆ, ಒಂದು ಅರ್ಧ ಎಕರೆ ಈ ಥರದ್ದು ಬೇಕಾದ್ರೂ ಸಿಗ್ತದೆ. ನೋಡಿ ಕಾಫಿ ಗಿಡನೂ ಹಾಕಿದ್ದಾರೆ. ಕಾಫಿನೂ ಬರ್ತಾಯಿದೆ ಅಂತೆ. ಸ್ವೀಟ್ ಲೆಮನ್ ಈ ಥರದ್ದೆಲ್ಲ ಹಾಕಿದ್ದಾರೆ. ಸ್ವಲ್ಪ ವೆನಿಲಾನು ಹಾಕಿದ್ದಾರೆ. ನೋಡಿ ಎಷ್ಟು ಗಿಡಗಳು ಕಾಣ್ತಾ ಇದೆ. ಒಂದು ವೇಸ್ಟ್ ಇಲ್ಲ, ಎಲ್ಲ ಇನ್ಕಮ್ ಆಗೋಂಥ ಗಿಡನೇ ಹಾಕಿರೋದಂತೆ. ಇದು ಶ್ರೀರಂಗಪಟ್ಟಣದಿಂದ ಜಸ್ಟ್ ಒಂದು 2 ಕಿಲೋಮೀಟ್ರ್ ಆಗ್ಬೋದು. ನೋಡಿ ಇದರಲ್ಲಿ ಹಾಕೋದು ಒಗ್ಗರಣೆಗೆ ಹಾಕ್ತಾರಂತೆ. ಇದು ಭಾಳ ಕಾಸ್ಟ್ಲಿ. ಅದು 1 kgಗೆ 2,000 ರೂಪಾಯಿ ಅಂತಂದ್ರೆ ಡ್ರೈ ಮಾಡಿಕೊಟ್ರೆ 1 kgಗೆ 2,000 ರೂಪಾಯಿ ಕೊಡ್ತಾರಂತೆ. ಈ ಥರದೇ ಒಂದು 200 ಗಿಡ ಇದೆ ಅಂತೆ.
ನೋಡಿ ಕಮರ್ಷಿಯಲ್ಗೆ ನೋಡ್ತಾ ಇರೋರಿಗೆ ಇದು ಬೆಸ್ಟ್ ಜಾಗ ಇದು.